ಹಾಂ, ಸೀಸನ್ 12 ಬಿಗ್ ಬಾಸ್. ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಾ. 11 ಚೆನ್ನಾಗಿತ್ತು ಅಂತ ಎಲ್ಲರೂ ಇದು ಮಾಡಿದ್ರು. ಸುದೀಪ್ ಅವರು ಪಾಪ ಬರಲ್ಲ ಅಂತ ಹೇಳಿದ್ರು. ಅವ್ರ ಮರ್ಯಾದೆನೇ ಯಾಕೆ ತೆಗಿತಾ ಇದ್ದೀರಾ? ಪಾಪ ಅವ್ರು ಸುದೀಪ್ ಅವ್ರು ಏನು ನೀವೇನು ಸ್ಕ್ರಿಪ್ಟ್ ಬರ್ಕೊಡ್ತೀರೋ ಅದನ್ನು ಬಂದು ಅವ್ರು ಮಾತಾಡ್ತಾರೆ. ಅವರು ಬೇಜಾರಿದ್ರು ಪಾಪ ಬಂದು ಮಾಡ್ತಿದ್ದಾರೆ ಅವರು. ನೀವು ಬಿಗ್ ಬಾಸ್ ಏನು ಮಾಡ್ತಾ ಇದೀಯ ನೀನು? ಬಿಗ್ ಬಾಸು ನೀನು ಯಾವನೋ ಬಿಗ್ ಬಾಸು. ಅಲ್ಲ, ಗಿಲ್ಲಿ ಅಂತ ಅವನ್ನ ಕರೆಸ್ಬಿಟ್ಟು ಗಿಲ್ಲಿ ಮುಂದೆ ಯಾವ ಹೀರೋನೂ ಇಲ್ಲ. ಕರ್ನಾಟಕನೇ ಗಿಲ್ಲಿ ಹಿಂದೆ ಐತೆ. ಕರ್ನಾಟಕನೇ ಗಿಲ್ಲಿ ಜೊತೆಯಲ್ಲಿ ಇದೆ. ಅದು ಬಿಟ್ಟು ನೀನು ಗಿಲ್ಲಿನ ಕೆಳಗಾಕಿ ತುಳಿದು ಪಾಪ ಓಹೋ ಬೇರೆಯವ್ರನ್ನ ಗೆಲ್ಸೋಣ ಅಂತ ನಿನ್ನ ಮನಸ್ಸಲ್ಲಿ ಐತಾ? ಬೇರೆಯವ್ರನ್ನ ಗೆಲ್ಸಿದ್ರೆ ಕರ್ನಾಟಕ ಜನ ನೀನು ಸುಮ್ಮನೆ ಬಿಡ್ತಾರಾ? ಈ ಥರ ಮಾಡಿ ಇವ್ನು ಮಂಜು ಬಂದುಬಿಟ್ಟು ಇವತ್ತು ಪ್ರೋಮೋ ಮಾಡಿ ನೋಡಿದ್ನಲ್ಲ. ನಾವು ಹೋದ ಸೀಸನಲ್ಲಿ ಮಂಜುನೇ ನಾವು ತುಂಬ ಇಷ್ಟಪಟ್ಟಿದ್ದು. ಮಂಜುಗೋಸ್ಕರ ಎಷ್ಟು ವೋಟ್ ಮಾಡಿದ್ದೀವಿ ನಾವು ಗೊತ್ತಾ? ಇವಾಗ ಬಂದುಬಿಟ್ಟು ಗಿಲ್ಲಿಗೆ ಗಡ್ಡ ಮೀಸೆ ಬೋಡಿಸೋದು, ಸೀರೆ ಉಡಿಸೋದು, ಇದೆಲ್ಲ ಏನು ಚೆನ್ನಾಗಿದೆ. ನೀವು ಮಧ್ಯದಲ್ಲಿ ಬಂದು ಅತಿಥಿ ದೇವೋಭವ ಅಂದ್ರಲ್ಲ, ಅದ್ರ ಬದಲು ತಿಥಿ ದೇವೋಭವ ಅಂತ ನೀವು ಮಾಡಬೇಕಾಗಿತ್ತು. ಹಂಗೆ ಮಾಡಿದರೆ ಚೆನ್ನಾಗಿರ್ತಾಯಿತ್ತು. ನಮ್ಗಿಲ್ಲಿ ಏನು ಬೇಕೋ ಮಾಡ್ತಾ ಇದ್ದ. ಅದು ಬಿಟ್ಟು ನೀವು ಹಂಗೆ ಹೇಳ್ಬಿಟ್ಟು ಇವಾಗ ಗಿಲ್ಲಿಗೆ ಇಷ್ಟು ಮಾಡ್ತಾವನಲ್ಲ ಬಿಗ್ ಬಾಸ್ ಆದವ್. ನೀನು ಹೇಳ್ಬೇಕು, ಇದು ಅತಿ ಆಯಿತು, ಈ ರೀತಿ ಮಾಡೋದು ಸರಿ ಇಲ್ಲ. ಕರ್ನಾಟಕ ಜನ ಗಿಲ್ಲಿಯಿಂದ ಇದ್ದಾರೆ ಅಂತ ಗೊತ್ತು ತಾನೆ. ನೀವು ಇದು ನಿಮ್ಮ ಟಿ ಆರ್ ಪಿ ಅಂದ್ರಲ್ಲ, ಇಷ್ಟು ದಿವಸ ಇಲ್ಲದೆ ಇರೋ ಚಾನಲ್ TRP ನಂಬರ್ 1 ಬಂದಿರೋದು ನಿಮ್ಮ ಬಿಗ್ ಬಾಸಿಂದನಾ? ಅಲ್ಲ, ಗಿಲ್ಲಿಯಿಂದ. ಅದನ್ನ ಅರ್ಥ ಮಾಡ್ಕೊಳ್ದೆ ಅವನಿಗೋಸ್ಕರ ನೀವು ಏನೇನು ಮಾಡ್ತಾ ಇದ್ದೀರೋ ತುಳಿಯೋದಕ್ಕೆ. ನೀವು ತುಳಿಬೋದು. ಅವ್ರು ಬಂದವ್ರನ್ನ ಕಿತ್ತೋಗಿರೋ ನನ್ನ ಮಕ್ಕಳು 5 ಜನ ಬಂದವರಲ್ಲ, ಅದರಲ್ಲಿ ಪಾಪ ಮೋಕ್ಷಿತಾ ಸೈಲೆಂಟಾಗಿ ಅವಳಿಗೆ ಗೊತ್ತು ಗಿಲ್ಲಿಗೆ ಫ್ಯಾನ್ಸ್ ಇರೋದು. ಇವಳು ಚೈತ್ರ ಓದ್ಸಲಿನೇ ಉಗಿಸ್ಕೊಂಡು ಆಚೆ ಓದ್ಲು, ಮಾಡಬಾರ್ದು ಮಾಡಿಬಿಟ್ಟು ಓದ್ಲು. ಇವಾಗ ಬಂದು ಏನೋ ಇಲ್ಲಿ ಆ ಒಂದು ವಿಗ್ರಹನ ಅವಳಿಗೆ ಗೊತ್ತಿಲ್ಲ, ಅದು ಅವಳೇ ಹೇಳ್ಬಿಡ್ಬೇಕಾಗಿತ್ತು. ಅದು ಬಿಟ್ಬಿಟ್ಟು ಸಾರಿ ಕೇಳ್ರಿ, ಬುದ್ಧಿ ಇಲ್ಲ. ಇವಳಿಗೆ ಬುದ್ಧಿ ಆಯ್ತಾ? ಮದುವೆ ಆಗೋವಳೆ, ಮದುವೆ ಆಗಿ ಮರ್ಯಾದೆಗೆ ಮನೇಲಿ ಇರಬೇಕಾಯ್ತು. ಏನಕ್ಕೆ ಬಂದ್ಲು ಅವಳು? ಇವನು ರಜಾತು ಓದ್ಸಲಿ ಏನು ಕೀಳಕ್ಕಾಗಿಲ್ಲ. ಹೌದಾ ಅಂದ್ಕೊಂಡು ನಾಟಕ ಆಡ್ದ ಅವನ್ನ. ಇವಾಗ ಬಂದ್ಬಿಟ್ಟು ಓ ಏನು ನಾಟಕ ಆಡ್ತಾವನೆ, ಅವನದೇನು ಆಗಲ್ಲ ಗಿಲ್ಲಿದ್ ಕೀಳೋದಕ್ಕೆ. ಬಂದವನು ಇವ್ನು ಕೀಳೋದಕ್ಕೆ ನೋಡ್ಬಿಡೋಣ. ನೀನು ಬಿಗ್ ಬಾಸ್ ನ್ಯಾಯವಾಗಿರೋವನಾದರೆ ಗಿಲ್ಲಿಗೆ ಒಂದು ಹೇಳು, ನೀನು ಕೊಡು ರೋಸ್ಟು ಅಂತ ಹೇಳು, ಆವಾಗ ಗಿಲ್ಲಿಗೆ ಕೊಡ್ತಾನೆ. ಅದು ಬಿಟ್ಬಿಟ್ಟು ನೀನು ಗಿಲ್ಲಿನ ಡೌನ್ ಮಾಡ್ತಾ ಇದೀಯಾ. ಗಿಲ್ಲಿ ಡೌನ್ ಆದ ಅಂದರೆ ಬಿಗ್ ಬಾಸ್ ಇಲ್ಲ, ಬಿಗ್ ಬಾಸ್ ನಡೆಯಲ್ಲ. ಅರ್ಥ ಮಾಡ್ಕೊ. ಗಿಲ್ಲಿನ ಮಾತ್ರ ಕೆಳಗಡೆ ಹಾಕ್ಬೇಡಪ್ಪ ಬಿಗ್ ಬಾಸಪ್ಪ. ಬಿಗ್ ಬಾಸಪ್ಪ ಕಿತ್ತೋಗಿರೋ ನನ್ನಪ್ಪ ಹಾಕಬೇಡ. ಹಾಕು ನಿಜವಾಗೂ ಹಾಕು.